ಕರ್ನಾಟಕದ ಪ್ರಮುಖವಾಗಿ ಉತ್ತರ ಕರ್ನಾಟಕದ ನಾಡತಳಿ ಇದು. ಜವಾರಿ ಅಂತ ಹೇಳ್ತಾರೆ. ಕರಾವಳಿ ಮಲೆನಾಡು ಪ್ರದೇಶದ ಮಲೆನಾಡು ಗಿಡ್ಡ ಸ್ವಲ್ಪ ದೊಡ್ಡದು ಬರುತ್ತೆ. ಇನ್ನೂ ಶುದ್ಧ ತಳಿ ಅಂತ ರೆಕಾಗ್ನೈಸ್ ಆಗಿಲ್ಲ. ಇದು ರಾಷ್ಟ್ರೀಯ ಮಟ್ಟದ ತಳಿಯ ಸಾಲಿಗೆ ಇನ್ನೂ ಬಂದಿಲ್ಲ. ಆದರೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ತಳಿಗಳಿದು. 5 ರಿಂದ 6 ಲೀಟ್ರ್ ಹಾಲು ಕೊಡುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ರೈತನಿಗೆ ಅತ್ಯಂತ ಕನಿಷ್ಠ ಖರ್ಚಿನಲ್ಲಿ ಸಾಕಲಿಕ್ಕಾಗುವಂಥ ತಳಿ ಇದು. ಜವಾರಿ ಅಂತ ಉತ್ತರ ಕರ್ನಾಟಕದ ತಳಿ ಇದು. ಮಹಾರಾಷ್ಟ್ರ ಮೂಲ, ಲಾತೂರ್ ಮೂಲದ ತಳಿ ಇದು. ಕರ್ನಾಟಕ ಅಂದರೆ ಬೀದರಿನ ಜಿಲ್ಲೆಗಳಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮೂಲ ತಳಿ ಇದು. ಒಳ್ಳೆಯ ಹಾಲು ಕೊಡುವ, ಅಂದರೆ ಉಭಯ ಕೆಲಸಕ್ಕಿರುವಂಥ ತಳಿ ಇದು. 8 ರಿಂದ 10 ಲೀಟ್ರ್ ಹಾಲು ಕೊಡುವ ಕ್ಷಮತೆ ಇದೆ. ಅದರ ಜೊತೆಗೆ ಒಳ್ಳೆಯ ಕೆಲಸಗಾರ ತಳಿ ಕೂಡ. ಇದರಲ್ಲಿ 3 ವಿಧಗಳಿದೆ, 3 ಉಪತಳಿಗಳಿದೆ. ಒಂದು ಶುಭ್ರ ಬಿಳಿ ಬಣ್ಣದಲ್ಲಿ ಮುಖ ಕಪ್ಪಾಗಿರುತ್ತೆ. ಇನ್ನೊಂದು ಮೈಯಲ್ಲಿ ಚುಕ್ಕೆ ಚುಕ್ಕೆ ಇರುವಂತಹ ಒಂದು ತಳಿಗಳು ಇದೆ. ಇನ್ನೊಂದು ಪೂರ್ಣ ಮೈ ಬಿಳಿ ಕಾಣುವಂಥದ್ದು. ಹಾಗಾಗಿ 3 ವಿಧದ ದೇವನಿ ತಳಿಗಳಿದೆ. ಮೂಲ ಮಹಾರಾಷ್ಟ್ರದ ಲಾತೂರ್ ದೇವನಿ ಅಂತ ಹೇಳುವ ಒಂದು ಊರಿದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕಾಣಿಸಿದೆ ದೇವನಿ ತಳಿ.